ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಈ ಕ್ಷಣದಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಸಾಮಾನ್ಯ ಸಂಗತಿ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ನಡೀತಿದ್ದ ಒಂದು ದೊಡ್ಡ ಬದಲಾವಣೆಯ ಗಂಟೆ. ನೀವು ಬಹುಕಾಲದಿಂದ ಒಳಗೊಳಗೆ ಕುದಿತಾ ಇದ್ದೀರಿ. ಹೊರಗೆ ಬಲಿಷ್ಠವಾಗಿ ಕಂಡರೂ ಕೂಡ ಒಳಗೆ ಮಾತ್ರ ನಾನು ಇಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾಕೆ ಫಲ ಸಿಗ್ತಾ ಇಲ್ಲ, ನನ್ನ ಶಕ್ತಿಯನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಎಂಬ ನೋವು ನಿಮ್ಮನ್ನು ಮೌನವಾಗಿ ಕಾಡಿದೆ. ಈಗ ಆ ಮೌನ ಮುರಿಯುವ ಸಮಯ ಬಂದಿದೆ. ಮೇಷರಾಶಿಯವರು ಸಹಜವಾಗಿಯೇ ಅಗ್ನಿಯ ಅಂತೆ ಇರುವವರು. ನೀವು ಕಾಯಲು ಇಷ್ಟಪಡೋದಿಲ್ಲ, ಹೋರಾಡ್ತೀರಾ, ಮುಂದೆ ಹೋಗ್ತೀರಾ. ಆದರೆ ಇಷ್ಟು ದಿನ ವಿಧಿ ನಿಮ್ಮನ್ನು ನಿಲ್ಲಿಸಿ ಪರೀಕ್ಷೆ ಮಾಡಿತು. ನೀವು ಎಷ್ಟು ತಾಳ್ಮೆಯಿಂದ, ಎಷ್ಟು ಕೋಪವನ್ನು ನುಂಗಿಕೊಂಡು ಬದುಕಿದ್ದೀರೋ ದೇವಶಕ್ತಿ ಗಮನಿಸಿದೆ. ಈಗ ಆ ತಾಳ್ಮೆಗೆ ಫಲ ನೀಡುವ ಹಂತ ಆರಂಭವಾಗಿದೆ. ಇನ್ನು ಮುಂದೆ ನಿಮ್ಮ ಜೀವನ ಒಂದೇ ಜಾಗದಲ್ಲಿ ನಿಂತಿರೋದಿಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸತ್ಯ ಹೊರಬರುತ್ತೆ. ನೀವು ನಂಬಿದ ಒಬ್ಬ ವ್ಯಕ್ತಿಯ ಮಾತು, ನಡತೆ ಅಥವಾ ನಿರ್ಧಾರ ನಿಮ್ಮ ಕಣ್ಣಿಗೆ ನಿಜವಾಗಿ ಕಾಣಿಸಿಕೊಳ್ಳುತ್ತೆ. ಆ ವ್ಯಕ್ತಿ ನಿಮ್ಮ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಉತ್ಸಾಹವನ್ನು ಮತ್ತು ತನ್ನ ಲಾಭಕ್ಕೆ ಅವನು ತಿರುಗಿಸಿಕೊಳ್ಳಬಹುದಾದ ಒಂದು ಟೈಮ್ ಬರುತ್ತೆ. ಈ ಅರಿವು ಮೊದಲಿಗೆ ನಿಮಗೆ ಕೋಪವನ್ನು ತರಬಹುದು, ಆದರೆ ಅದೇ ನಿಮ್ಮ ಜೀವನಕ್ಕೆ ಹೊಸ ದಾರಿ ತೆರೆದುಕೊಳ್ಳುತ್ತೆ. ಯಾಕೆಂದರೆ ಮೇಷರಾಶಿಯವರು ಸತ್ಯ ತಿಳಿದ ನಂತರ ಹಿಂದೆ ನೋಡೋರು ಅಲ್ಲ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಅಚಾನಕ್ ಘಟನೆ ನಡೆಯುತ್ತೆ. ಅದು ಒಂದು ಸುದ್ದಿ ಆಗಿರಬಹುದು, ಒಂದು ಅವಕಾಶ ಆಗಿರಬಹುದು, ಅಥವಾ ನೀವು ಊಹಿಸದೇ ಇದ್ದ ವ್ಯಕ್ತಿಯಿಂದ ಬಂದ ಸಂದೇಶ ಆಗಿರಬಹುದು. ಆ ಕ್ಷಣದಲ್ಲೇ ನಿಮ್ಮ ಒಳಗಿನ ಅಗ್ನಿ ಮತ್ತೆ ಹೊತ್ತಿಕೊಳ್ಳುತ್ತೆ. ಇಷ್ಟು ದಿನ ಸಾಕು ಎಂಬ ನಿರ್ಧಾರ ನಿಮ್ಮೊಳಗೆ ಹುಟ್ಟುತ್ತೆ. ಇದೇ ವಿಧಿ ನಿಮ್ಮನ್ನು ಎಚ್ಚರಿಸುವಂತಹ ಸಂಕೇತ ಆಗಿರುತ್ತೆ. ಈ ಕಾಲದಲ್ಲಿ ನಿಮ್ಮ ಮನೆಯ ಸುತ್ತಲೂ ಬಲವಾದ ದೈವಿಕ ರಕ್ಷಣೆ ಇದೆ. ವಿಶೇಷವಾಗಿ ಮೇಷರಾಶಿಯ ಮೇಲೆ ಹನುಮಂತನ ಅಥವಾ ಸ್ಕಂದ ಸ್ವಾಮಿಯ ಕೃಪೆ ಇದೆ. ಕಾರಣ ನೀವು ನೇರವಾದವರು, ಮೋಸ ಮಾಡದೆ ಮೋಸ ಸಹಿಸಿಕೊಂಡರೂ ನೇರವಾಗಿ ಬದುಕಿದ್ದೀರಿ. ಈ ಗುಣನೇ ಈಗ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರ ಹೋಗ್ತಾ ಇವೆ. ಕೆಲವರು ನಿಮ್ಮಿಂದ ದೂರವಾಗ್ತಾರೆ. ಅದು ನಿಮಗೇನು ನಷ್ಟ ಇಲ್ಲ, ಮುಕ್ತತೆ. ಜನವರಿ 8ರಿಂದಲೇ ನಿಮ್ಮ ಜೀವನದಲ್ಲಿ ಚಲನೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಮನಸ್ಸು ಅಶಾಂತವಾಗಬಹುದು, ನಿದ್ದೆ ಕಡಿಮೆಯಾಗಬಹುದು, ಏನೋ ಹೊಸದಾಗಿ ಮಾಡಬೇಕು ಅನ್ನುವ ಒಂದು ತವಕ ಹೆಚ್ಚಾಗಬಹುದು. ಜನವರಿ 6ರಂದು ಒಂದು ನಿರ್ಧಾರ ತೆಗೆದುಕೊಳ್ಳುವ ಒತ್ತಡ ಬರುತ್ತೆ. ಈ ಬಾರಿ ಭಾವನೆಯಿಂದ ಧೈರ್ಯಕ್ಕೆ ಆದ್ಯತೆ ನೀಡಿ. ಜನವರಿ 7ರಂದು ನಿಮ್ಮ ಆತ್ಮವಿಶ್ವಾಸ ಪುನಃ ಹುಟ್ಟುವ ದಿನ. ನೀವು ನಾನು ಮಾಡಬಲ್ಲೆ ಎಂಬ ಒಂದು ಆತರ ನಂಬಿಕೆ ನಿಮ್ಮೊಳಗೆ ಆರಂಭ ಮಾಡಿ. ಜನವರಿ 8ರಂದು ನಿಮ್ಮ ಜೀವನದ ಒಂದು ದೊಡ್ಡ ಅಡಚಣೆ ಹಠಾತ್ತಾಗಿ ದೂರವಾಗುತ್ತೆ. ಆರ್ಥಿಕವಾಗಿ ಮೇಷರಾಶಿಯವರಿಗೆ ಇಷ್ಟು ದಿನ ಇದ್ದ ನಿಲ್ಲುವ ಸ್ಥಿತಿ ಮುರಿತಾ ಇದೆ. ಒಂದು ಹಣಕಾಸು ವಿಷಯಗಳಲ್ಲಿ ಚಲನೆ ಆರಂಭವಾಗುತ್ತೆ. ನಿಂತು ಹೋದ ಕೆಲಸಗಳು ವೇಗ ಪಡೆಯೋದಕ್ಕೆ ಆರಂಭವಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಬರುತ್ತೆ. ಮೊದಲಿಗೆ ಅದು ಭಾರವಾಗಿ ಅನಿಸಬಹುದು, ಆದರೆ ಅದೇ ಮುಂದಿನ ಗೌರವದ ದಾರಿ. ವ್ಯಾಪಾರದಲ್ಲಿರುವವರಿಗೆ ಧೈರ್ಯವಾಗಿ ತೆಗೆದುಕೊಂಡ ಒಂದು ನಿರ್ಧಾರ ಫಲವನ್ನು ನೀಡುತ್ತೆ, ಆದರೆ ಆತುರ ಮಾಡೋದಕ್ಕೆ ಹೋಗಬೇಡಿ. ಕುಟುಂಬ ಜೀವನದಲ್ಲಿ ನಿಮ್ಮ ಮಾತುಗಳಿಗೆ ಇನ್ನು ಮುಂದೆ ತೂಕ ಬರುತ್ತೆ. ಇಷ್ಟು ದಿನ ನೀವು ಕೋಪಿಷ್ಟ ಅಂತ ಅಂದುಕೊಂಡವರು ಈಗ ನಿಮ್ಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಜೀವನ ಸಂಗಾತಿಯೊಂದಿಗೆ ಇದ್ದ ಗೊಂದಲಗಳು ತೆರೆದುಕೊಳ್ಳುತ್ತೆ. ಪ್ರೀತಿ ಜೀವನದಲ್ಲಿ ನೇರವಾದ ಸತ್ಯ ಎದುರಾಗುತ್ತೆ. ಇದು ನೋವು ಕೊಟ್ಟರೂ ನಿಮ್ಮನ್ನು ತಪ್ಪು ಬಂಧನದಿಂದ ಬಿಡಿಸುತ್ತೆ. ಮಾನಸಿಕವಾಗಿ ಮೇಷರಾಶಿಯವರು ಪುನರ್ಜನ್ಮದ ಹಂತಕ್ಕೆ ಬರ್ತಾ ಇದ್ದಾರೆ. ಇಷ್ಟು ದಿನ ನಿಮ್ಮನ್ನು ಕಾಡಿದ ನಿರಾಶೆ, ಅಸಹನೆ, ಕೋಪ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಕಲಿತಿದ್ದೀರಿ. ಇದರಿಂದ ದೇಹವು ಸಹಕಾರ ನೀಡುತ್ತೆ, ಶಕ್ತಿ ಹೆಚ್ಚಾಗುತ್ತೆ, ದಣಿವು ಕಡಿಮೆಯಾಗುತ್ತೆ. ಈ ಸಮಯದಲ್ಲಿ ಒಂದು ಶಕ್ತಿಯುತ ಪರಿಹಾರವನ್ನು ಆರಂಭಿಸಿದರೆ, ನೀವು ಏನಾದರೂ ಇದನ್ನೇ ಫಾಲೋ ಅಪ್ ಮಾಡಿದರೆ ವಿಧಿ ಇನ್ನಷ್ಟು ವೇಗವಾಗಿ ಕೈ ಜೋಡಿಸುತ್ತೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಮಂಗಳವಾರ ಓಂ ಹನುಮತೆ ನಮಃ ಅಥವಾ ಓಂ ಸ್ಕಂದಾಯ ನಮಃ ಎಂಬ ಈ ಮಂತ್ರವನ್ನು ಜಪಿಸಿ. ಇದು ನಿಮ್ಮೊಳಗಿನ ಅಗ್ನಿಯನ್ನು ನಿಯಂತ್ರಿಸಿ ಶಕ್ತಿಯನ್ನು
ಶಕ್ತಿಯನ್ನು ರೂಪಿಸಿ ನಿಮ್ಮನ್ನು ಬಲವಂತರನ್ನಾಗಿ ಮಾರ್ಪಡಿಸುತ್ತೆ. ಮೇಷರಾಶಿಯವರೇ, ನೀವು ಇಷ್ಟು ದಿನ ಅನುಭವಿಸಿದ ತಡೆಗಳು ನಿಮ್ಮನ್ನು ನಿಲ್ಲಿಸಲು ಅಲ್ಲ, ನಿಮ್ಮ ದಿಕ್ಕು ಬದಲಾಯಿಸಲು ಬಂದವು. ಈಗ ನಿಮ್ಮ ಸಮಯ ಆರಂಭವಾಗಿದೆ. ನೀವು ಮುಂದೆ ಸಾಗಿದರೆ ವಿಧಿ ಹಿಂದೆ ನಿಲ್ಲುವುದಿಲ್ಲ. ಈ ವಿಡಿಯೋ ಕೊನೆಯವರೆಗೂ ನೀವು ಇಲ್ಲಿದ್ದರೆ ಅದು ಯಾದೃಚ್ಛಿಕವಲ್ಲ. ವಿಧಿ ನಿಮಗೆ ನೀಡಬೇಕಾದ ಸಂದೇಶ ನಿಮಗೆ ತಲುಪಿದೆ ಅಂತ ಅರ್ಥ. ನಿಮ್ಮ ಜೀವನ ಈಗ ಬದಲಾಗ್ತಾ ಇದೆ. ವೇಗವಾಗಿ, ಧೈರ್ಯವಾಗಿ, ಶಾಶ್ವತವಾಗಿ. ನೆನ್ಪಿಟ್ಕೊಂಬಿಡಿ, ಮೇಷರಾಶಿಯವರು ನಿಲ್ಲೋದಿಲ್ಲ, ಅವರು ಹೊಸ ದಾರಿಯನ್ನು ಕಂಡುಹಿಡಿತಾರೆ. ವಿಧಿ ಈಗಾಗಲೇ ಕೆಲಸವನ್ನು ಆರಂಭ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.